ಗಾಯ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಶೆಲ್ ಪೆಟ್ರೋಲ್ ಬಂಕಿಗೆ ಹೋಗ್ಬಿಟ್ಟು ಅಂದರೆ ಫ್ರೀಯಾಗಿ ಆಯಿಲ್ ಚೇಂಜ್ ಮಾಡ್ಕೊಡ್ತಾರಂತೆ. ಅದಕ್ಕೋಸ್ಕರ ಈಗ ಅಂಟರ್ 350ಗೆ ಹೋಗ್ಬಿಟ್ಟು ಆಯಿಲ್ ಚೇಂಜ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ಹೋಗಿ ಇವತ್ತು ಈ ಗಾಡಿಗೆ ಇವಾಗ ಶೆಲ್ ಪೆಟ್ರೋಲ್ ಬಂಕಲ್ಲಿ ನಾವು ಆಯಿಲ್ ಚೇಂಜ್ ಮಾಡ್ಸೋಣ. ಅಂದರೆ ಯಾವ ರೀತಿ ಮಾಡ್ತಾರೆ, ಅಮೌಂಟ್ ಏನಾದ್ರು ತೊಗೊಳ್ತಾರಾ ಇಲ್ಲ ಫ್ರೀಯಾಗೆ ಮಾಡ್ತಾರಾ, ಆಮೇಲೆ ಆಯಿಲ್ ಪ್ರೈಸ್ ಎಷ್ಟಾಗುತ್ತೆ, ಆಮೇಲೆ ಎಷ್ಟು ಲೀಟರ್ ಆಯಿಲ್ ಹಾಕ್ತಾರೆ ಇದಕ್ಕೆ ಅನ್ನೋದೆಲ್ಲ ಹೋಗಿ ಇವತ್ತಿನ ಈ ವಿಡಿಯೋದಲ್ಲಿ ಚೆಕ್ ಮಾಡೋಣ. ಈಗ ಸದ್ಯಕ್ಕೆ ಶೆಲ್ ಪೆಟ್ರೋಲ್ ಬಂಕ್ ಹತ್ರ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ, ತುಮಕೂರಲ್ಲಿ ಇರೋದು. ಹೋಗಲ್ಲಿ ಕೇಳೋಣ ಅಂತ ಅಂದರೆ ಇಂಜಿನ್ ಆಯಿಲ್ ಇದಕ್ಕೆ ಸೂಟ್ ಆಗೋಂಥದ್ದು ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಏನಕ್ಕೆ ಅಂತಂದರೆ ಇಂಜಿನ್ ಆಯಿಲ್ ಯಾವುದು ಅಂತಲೂ ಕೂಡ ನಾವು ಇವಾಗ ಚೆಕ್ ಮಾಡ್ಕೊಂಡಿದ್ದೀವಿ. ಅದೇ ಇಂಜಿನ್ ಆಯಿಲ್ ಇತ್ತು ಅಂತ ಅಂದರೆ ಮಾತ್ರ ನಾವು ಹಾಕಿಸ್ತೀವಿ. ಅಕಸ್ಮಾತ್ ಅದೇನಾದ್ರು ಇರಲಿಲ್ಲ ಅಂತ ಅಂದರೆ ಹಾಕ್ಸೋಕ್ಕೋಗಲ್ಲ. ಏನಕ್ಕೆ ಅಂತ ಅಂದರೆ ರಿಸ್ಕ್ ತಗೊಳ್ಳಲ್ಲ ಇಂಜಿನ್ ಆಯಿಲಲ್ಲಿ ಮಾತ್ರ. ಯಾವ್ದು ಹೇಳಿರ್ತಾರೋ ಅದೇ ಹಾಕ್ಸೋಣ. ಬನ್ನಿ ಇವಾಗ ಸೀದಾ ಈಗ ಶೆಲ್ ಪೆಟ್ರೋಲ್ ಬಂಕ್ ಹತ್ರ ಹೋಗ್ಬಿಟ್ಟು ಆಯಿಲ್ನ ಚೇಂಜ್ ಮಾಡಿಸೋಣ. ಗೈಸ್ ನೋಡಿ, ಇವಾಗ 2 ಲೀಟರ್ ಕೂಡ ತೊಗೊಂಡಿದ್ದೀವಿ. ಅಂತ ಅಂದರೆ 1 ಲೀಟರ್ ಪ್ರೈಸ್ ಬಂದು 1089 ರೂಪಾಯಿ ಇದೆ ನೋಡಿ. ಟೋಟಲಾಗಿ 2 ಲೀಟರ್ ಕೂಡ ತೊಗೊಂಡಿದ್ದೀವಿ. ಈಗ 2 ಲೀಟ್ರನ್ನು ಕೂಡ ಇವಾಗ ಇದೇ ಗಾಡಿಗೆ ಹಾಕ್ಸ್ಬೇಕು. ಇನ್ನೊಂದೇನು ಅಂತ ಅಂದರೆ ನಾವು ಗೂಗಲಾಗಿ ಸರ್ಚ್ ಮಾಡಿ ನೋಡಿದ್ದಕ್ಕೆ 2.2 ಲೀಟರ್ಸ್ ಇತ್ತು. ಬಟ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ 1.7 ಲೀಟರ್ಸ್ ಅಷ್ಟೇ ಹಾಕೋದು ಅಂತ ಹೇಳ್ತಾಯಿದ್ದಾರೆ. ಇನ್ನೊಂದು 300 ml ಮಿಕ್ಕುತ್ತಲ್ಲ, ಇನ್ನೊಂದು 300 mlನ ನೋಡಿ ಇಲ್ಲೊಂದು ಗಾಡಿ ಐತೆ, ಈ ಗಾಡಿಗೆ ಹಾಕ್ಸ್ಬಿಡೋಣ. ಅಂದರೆ ಟಾಪಪ್ ಮಾಡ್ಸೋಣ. ಹೆಂಗಿದ್ರು 300 ml ವೇಸ್ಟು, ಅದಕ್ಕೋಸ್ಕರ ಅದಕ್ಕೆ ಟಾಪಪ್ ಮಾಡ್ಸೋಣ. ಫಸ್ಟು ಈಗ ಇದಕ್ಕೆ ಚೇಂಜ್ ಮಾಡ್ಸೋಣ. ನೋಡಿ ಶೆಲ್ಲಲ್ಲಿ ಬಂದರೆ ನೀವು ಇಂಜಿನ್ ಆಯಿಲ್ ತಗೊಬೇಕಷ್ಟೇ, ಸರ್ವಿಸಿನ ಕಾಸ್ಟ್ ಏನೋ ತಗೊಳಲ್ಲ, ಆರಾಮಾಗಿ ಫ್ರೀಯಾಗಿ ಹಾಕ್ಕೊಡ್ತಾರೆ. ನೋಡಿ ಇವಾಗ ಇಂಜಿನ್ ಗಾರ್ಡ್ ಬಿಚ್ಚಬೇಕಾಯ್ತು ಅಂತ ಅಂದರೆ ಇಂಜಿನ್ ಗಾರ್ಡ್ ಹಾಕ್ಸಿರೋರು, ಅದಕ್ಕೋಸ್ಕರ ಇವಾಗ ಇಂಜಿನ್ ಗಾರ್ಡ್ನ ಬಿಚ್ಚಬೇಕಾಯ್ತು. ಬಟ್ ಇಂಜಿನ್ ಗಾರ್ಡ್ ಬಿಚ್ಚುವಂಥ ಸಮಯದಲ್ಲಿ ಸ್ಕ್ರೂ ಸ್ಲಿಪ್ ಆಗ್ತಾಯಿತ್ತು. ಅಂತ ಅಂದರೆ ಮುಂಚೆ ಯಾವಾಗಲೂ ಸ್ಲಿಪ್ ಮಾಡಿದ್ರು, ಅದಕ್ಕೋಸ್ಕರ ಓಪನ್ ಆಗ್ತಾಯಿಲ್ಲ ಅಂತ ಹೇಳ್ತಾಯಿದ್ರು. ಬಟ್ ಅವ್ರೇನೋ ಬಟ್ಟೆ ಇಟ್ಬಿಟ್ಟು ತೆಗಿತಾಯಿದ್ರು. ಅಂತ ಅಂದರೆ ಅದಕ್ಕೆ ಆದಂಥ ಒಂದು ಆಲಂಕಿ, ಕರೆಕ್ಟಾಗಿರೋ ಆಲಂಕಿ ಹಾಕಿದರೆ ಮುಂಚೆನೇ ಓಪನ್ ಆಗೋದು. ಅಂದರೆ ಇವ್ರು ತಿರುಗು ಸರ್ ಯಾವಾಗಲಾರು ರಾಘವೇಂದ್ರ ಅವರೇ ಎಲ್ಲಿ ತಿರುಗಿಸಕ್ಕೆ ಹೋಗಿದ್ರಿ? ಫಸ್ಟ್ ಟೈಮಾ? ಸ್ಟಾರ್ ಐತೆ, ದೊಡ್ಡ ಸ್ಟಾರ್ ಇದು. ಇದಕ್ಕಿನ್ನ ಸಣ್ಣ ಬೇಕು, ಇದಕ್ಕಿನ್ನ ದಪ್ಪ ಬೇಕು. ಅಂದರೆ ಸ್ಟಾರ್ ಇರೋದು ಯಾವುದು? ಇದು ಈ ಥರ ಬಿಟ್ಟಿರಬೇಕು, ಇದು ಇನ್ನೊಂಚೂರು ದೊಡ್ಡ ಇರಬೇಕು, ಇದು ಸ್ವಲ್ಪ ಸಣ್ಣ ಇರಬೇಕು. ಅಂದ್ರೆ ಬಿಟ್ಟು ಕರೆಕ್ಟಾಗಿರೋದು ಹಾಕಿಲ್ಲ, ಅಲ್ಲಿಗೆ ಹಾಕಿಲ್ಲ, ಅದಕ್ಕೆ ಸ್ಲಿಪ್ ಆಗ್ತೈತೆ ಅಂತ ಹೇಳ್ತಾರೆ. ಹಾಂ ನೋಡ್ರಿ, ಯಾವಾಗ ಬಿಚ್ಚಿದ್ದೀರಾ ಅಂತ ಹೇಳ್ತಾರಲ್ವಾ? ಹಾಂ, ಅದು ಬಿಟ್ಟು ಸರಿ ಇಲ್ದಿತ್ತರದಲ್ಲೇ ಹಂಗಂತವ್ರಿ. ಈಗ ಕರೆಕ್ಟಾಗಿರುವ ಒಂದು ಬಿಟ್ಟನ್ನು ತೊಗೊಂಬಂದ್ರು ಅವರು. ಅಂದರೆ ಒಂದು ಸ್ವಲ್ಪ ತೊಗೊಂಡ್ಮೇಲೆ ಕರೆಕ್ಟಾಗಿರುವ ಬಿಟ್ಟು ತೊಗೊಂಬಂದ್ರು. ನೋಡಿ ಇವಾಗ ಈಸಿಯಾಗಿ ಅದು ಬಿಚ್ಕೊಳ್ತಾ ಇದೆ. ನೋಡಿ ಇವಾಗ ಬಿಚ್ಕೊಳ್ತು. ಇವಾಗ ಸ್ಕ್ರೂನು ಕೂಡ ಈಗ ಲೂಸ್ ಮಾಡಿಕೊಂಡ್ರು. ಅಂದರೆ ಇಂಜಿನ್ ಗಾಡಲ್ಲಿ ಟೋಟಲಾಗಿ ಒಂದು 4 ಸ್ಕ್ರೂ ಇದ್ವು. 4 ಸ್ಕ್ರೂನು ಕೂಡ ಇವಾಗ ಅವರು ಬಿಚ್ಚಬೇಕಾಗುತ್ತೆ. ಅದರಿಂದಾಗಿ ಇವಾಗ 4 ಸ್ಕ್ರೂನು ಕೂಡ ಅವರು ಬಿಚ್ತಾ ಇದ್ದಾರೆ. ನೋಡಿ ರಾಯಲ್ ಎನ್ಫೀಲ್ಡ್ಗೆ ಏನಾರು ನೀವು ಆಯಿಲ್ ಚೇಂಜ್ ಮಾಡಿಸ್ಬೇಕು ಅಂತಂದರೆ ಇದು ಇಂಜಿನ್ ಗಾರ್ಡ್ ಬೇರೆ ಬಿಚ್ಚಾಕಬೇಕು. ಈಗ ಅದೇ ನಟ್ ಸ್ಲಿಪ್ ಆಗ್ತಾಯಿದ್ದು, ಅದನ್ನು ಕೂಡ ಇವಾಗ ತೆಗ್ದಿದ್ದಾರೆ. ಇನ್ನೂ ಇಂಜಿನ್ ಆಯಿಲ್ ಸ್ಟಾರ್ಟ್ ಮಾಡಿಲ್ಲ, ಇನ್ನೇನು ಸ್ಟಾರ್ಟ್ ಮಾಡ್ತಾರೆ ಓಪನ್ ಮಾಡೋಕ್ಕೆ. ಓಪನ್ ಮಾಡಾದ್ಮೇಲಿಂದ ಇಂಜಿನ್ ಆಯಿಲೆಲ್ಲ ಹಿಡಿದ್ಬಿಟ್ಟು ಹೊಸ ಇಂಜಿನ್ ಆಯಿಲ್ ಹಾಕ್ತಾರೆ. ಗೈಸ್ ನೋಡಿ, ಇವಾಗ ಆಯಿಲ್ ಡ್ರೈನ್ ಮಾಡುವಂಥ ಒಂದು ನಟ್ ಇರುತ್ತಲ್ಲ, ಅದನ್ನು ಇವಾಗ ಅವರು ಬಿಚ್ಚಿಸ್ತಾ ಇದ್ದಾರೆ. ಅಂದರೆ ಅದನ್ನೇನು ಪ್ರಾಬ್ಲಮ್ ಆಗಿಲ್ಲ, ಅಂದರೆ ಈಸಿಯಾಗಿ ಬಿಚ್ಚಿದ್ರು. ಬಟ್ ಇಂಜಿನ್ ಗಾರ್ಡ್ ಒಂದೇ ಸಮಸ್ಯೆ ಮಾಡಿದ್ದಾರೆ. ಇಂಜಿನ್ ಗಾರ್ಡ್ ಇರಲಿಲ್ಲ ಅಂತಂದರೆ ಆರಾಮಾಗಿ ಒಂದು 5 ನಿಮಿಷಕ್ಕೆ ಚೇಂಜ್ ಮಾಡಿಬಿಡೋರು. ಬಟ್ ತುಂಬ ಟೈಮ್ ತೊಗೊಂಡ್ರು. ಮೇನ್ ರೀಸನ್ ಏನು ಅಂತಂದರೆ ಇಂಜಿನ್ ಗಾರ್ಡ್ದು ಅದು ಸ್ಕ್ರೂ ಇತ್ತಲ್ಲ, ಸ್ಲಿಪ್ ಆಗ್ತಾಯಿತ್ತಲ್ಲ, ಅದೇ ಮೇನ್ ರೀಸನು. ನೋಡಿ ಇದನ್ನು ಈಸಿಯಾಗಿ ಒಂದು 2 ಸೆಕೆಂಡ್ಗೆಲ್ಲ ಬಿಚ್ಚಾಕಿದ್ರು. ಬಿಚ್ಬಿಟ್ಟು ಇವಾಗ ಆಯಿಲ್ ಕೂಡ ಡ್ರೈನ್ ಮಾಡ್ತಾಯಿದ್ದಾರೆ ನೋಡಿ. ನೋಡಿ ಇವಾಗ ಸದ್ಯಕ್ಕೆ ಆಯಿಲ್ ಎಲ್ಲ ತೆಗೆದ್ರು. ಅಂದರೆ ಇನ್ನೊಂದು ಸ್ವಲ್ಪ ನಿಧಾನಕ್ಕೆ ಬರ್ತಾಯಿತ್ತು. ಅದರಿಂದಾಗಿ ಗಾಡಿ ಮೇಲೆ ಕೆತ್ತೋದು, ಕೆಳಗೆ ಕೆತ್ತೋದು, ಈ ಥರ ಎಲ್ಲ ಮಾಡಿಬಿಟ್ಟು ಏನು ಮಾಡೋರು ಅಂತ ಅಂದರೆ ಫುಲ್ಲು ಒಂಚೂರು ಇಲ್ದಂಗೆ ಫುಲ್ಲು ಕೂಡ ಆಯಿಲ್ನ ತೆಗೆದ್ರು. ಏನಕ್ಕೆ ಅಂತ ಅಂದರೆ ಹಳೆ ಸ್ಟಾಕ್ ಇರಬಾರ್ದಲ್ಲ, ಅದರಿಂದಾಗಿ ಫುಲ್ಲು ಎಲ್ಲ ಆಯಿಲ್ನು ಕೂಡ ಇವಾಗ ಫುಲ್ಲು ಕ್ಲೀನಾಗಿ ತೆಗೆದ್ರು ಆಚೆ. ನೋಡಿ ಆಯಿಲ್ ತೆಗೆದಾದ್ಮೇಲಿಂದ ಆಯಿಲ್ ಡ್ರೈನರ್ ನಟ್ಟಿರುತ್ತಲ್ಲ, ಅದನ್ನು ಕ್ಲೀನಾಗಿ ಹಾಕಬೇಕಾಗುತ್ತೆ. ಅದರಿಂದಾಗಿ ಅದನ್ನು ಕೂಡ ನೀಟಾಗಿ ಹಾಕೋರು. ಅಂತ ಅಂದರೆ ಒರೆಸಿ ಒಂದು 2-3 ಸಲ ಚೆಕ್ ಮಾಡಿದ್ರು. ಏನಕ್ಕೆ ಅಂತ ಅಂದರೆ ಲೀಕೇಜ್ ಬರಬಾರ್ದಲ್ಲ, ಅದಕ್ಕೋಸ್ಕರ ನೀಟಾಗಿ ಕ್ಲೀನಾಗಿ ಹಾಕಿದ್ರು. ಅಂದರೆ 2 ಸ್ಕ್ರೂ ಏನೋ ಇತ್ತಲ್ಲಿ, ಅದಕ್ಕೆ 2 ಸ್ಕ್ರೂನು ಕೂಡ ಇವಾಗ ಹಾಕಿದ್ದಾರೆ. ಹಾಕ್ಬಿಟ್ಟು ನೀಟಾಗಿ ಕ್ಲೀನಾಗಿ ಟೈಟ್ ಮಾಡ್ಕೊಡ್ತಾರೆ. ಏನು ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಆಯಿಲ್ ಚೇಂಜ್ ಮಾಡೋ ಹಣ್ಣಂಗಂತೂ ಸಾಕಾಗೋಯ್ತು ಅಂತಲೇ ಹೇಳ್ಬೋದು. ಏನಕ್ಕೆ ಅಂತ ಅಂದರೆ ಕೆಳಗಡೆ ಅಲ್ಲಿ ಇವಾಗ ಇಂಜಿನ್ ಗಾರ್ಡ್ ತೆಗಿಬೇಕಾದ್ರೆ ಅಲ್ಲಿ ಸ್ಕ್ರೂ ಬರಲಿಲ್ಲ, ಇಲ್ಲಿ ಓಪನ್ ಮಾಡೋಕೆ ಹೋಗ್ತಾ ಇದ್ದಾರೆ. ಬಟ್ ಇಲ್ಲಿ ಓಪನ್ನೇ ಆಗ್ತಾಯಿಲ್ಲ. ಅಂದರೆ ತುಂಬ ಕಷ್ಟಪಡ್ತಾಯಿದ್ದಾರೆ. ಅಂದರೆ ಒಂದು 2-3 ಸಲ ತುಂಬ ಕಷ್ಟಪಟ್ಟರು, ಆದರೂ ಕೂಡ ಓಪನ್ ಆಗ್ತಾಯಿಲ್ಲ. ನೋಡಿ ಎಷ್ಟು ಕಷ್ಟಪಟ್ಟು ಓಪನ್ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು, ಬಟ್ ಓಪನ್ನೇ ಆಗ್ತಾಯಿಲ್ಲ ಅದು. ಮುರ್ಗಿದಾಗೆ ಕಣ ಮನಜ ಉದಾಗಲ್ಲ ತಾನೇ.
ಕಮಾನ್. ಅಲ್ಲ ಯಾವ ಕಡೆಗೆ ಫಸ್ಟು ಆ ಕಡೆಗೆನಾ? ಆ ಕಡೆ ಹಾಂ ತಿರುಗ ಸರ್. ಬೆಂಡ್ ಆಗ್ತೈತೆ. ಹಾಂ ಹಾಂ ಅದು ನಾನು ಹೊಸದಾಗ್ತೀನಿ. ಮುರಿದೋಗದ ಹಾಂ ಹಂಗೆ ಇಟ್ಕೊಂಬಿಡ್ರಿ. ಹಂಗೆ ಮುರಿದ ತಗೊಂಡ್ರಿ ಕಚ್ಚಿಸ್ಬಿಟ್ಟು ಇಟ್ಕೊಳ್ರಿ. ಇಲ್ಲ ಬಿಡ್ರಿ, ಅವ್ರು ಇದನ್ನ ಇಟ್ಬಿಟ್ಟು ಹೊಡಿತಾರೆ ಬರ್ರಿ. ಬರೀ ಕಡೆ ಇವರೇ ಮೆಕ್ಯಾನಿಕ್ ಮಾಡಕ್ಕೆ ಹೋಗ್ತಾರೆ. ಇನ್ನೊಂದ್ಸಲ ಗಾಡಿ ಮಾರೋ ತಗೊಳಲ್ಲ ಕಣ್ರಿ. ನೋಡಿ ಫೈನಲಿ ವಾಷರ್ ಎಲ್ಲ ತೆಗೆದಾದ್ಮೇಲೆ ಇವಾಗ ಆಯಿಲ್ ಕೂಡ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನೊಂದೇನಪ್ಪ ಅಂತ ಅಂದರೆ ಆಯಿಲ್ ಗೇಜ್ ಅಲ್ಲೇ ಕೆಳಗಡೆ ತೋರಿಸುತ್ತೆ, ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕ್ಬೇಕಾಗುತ್ತೆ. ಅದಕ್ಕೋಸ್ಕರ ಇವಾಗ ಅವರು ಕೂಡ ಇವಾಗ ಫಸ್ಟು 1 ಲೀಟರ್ನ ಹಾಕ್ತಾರೆ. ಆಮೇಲೆ ಗೇಜ್ ಕರೆಕ್ಟಾಗಿ ಬರೋವರೆಗೂ ಅಂದರೆ ಗೇಜ್ ಫಿಲ್ ಆಗುತ್ತಲ್ಲ ಅಲ್ಲಿವರೆಗೂ ಕೂಡ ಹಾಕಿ ಕರೆಕ್ಟಾಗಿ ಆಯಿಲ್ನ ಹಾಕ್ಕೊಡ್ತಾರೆ. ನ್ಯೂಟ್ಲ್ ಮಾಡಿದ್ದೀರಾ? ರಮೇಶ್ ಸರ್